ಕುಮಾರಸ್ವಾಮಿ ಕೊಲೆ ಆರೋಪಿ ದರ್ಶನ್ ಹೆಚ್ಚುವರಿ ಸವಲತ್ತಿಗೆ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ದರ್ಶನ್ಗೆ ಜೈಲಿನಲ್ಲಿ ಹಾಸಿಗೆ, ದಿಂಬು, ಬೆಡ್ಶೀಟ್ ಹಾಗಾದ್ರೆ ಸಿಕ್ಕಿಲ್ವಾ? ಹೆಚ್ಚುವರಿ ಹಾಸಿಗೆಯನ್ನ ಕೊಡೋದಕ್ಕೆ ಅಧಿಕಾರಿಗಳು ಹಿಂದೇಟು ಹಾಕಿದ್ದಾರೆ. ಜೈಲ್ ಮ್ಯಾನ್ಯುವಲ್ ಪ್ರಕಾರ ದರ್ಶನ್ಗೆ ಹಾಸಿಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆದರೆ ಹಿಂದಿನ ಕೆಲ ಘಟನೆಗಳಿಂದ ಹೆಚ್ಚುವರಿಯಾಗಿ ಏನ್ ಕೇಳ್ತಾ ಇದ್ದಾರೋ ಅದನ್ನ ಕೊಡೋದಕ್ಕೆ ಈಗ ಹಿಂದೇಟು ಹಾಕ್ತಾ ಇದ್ದಾರೆ. ಮ್ಯಾನ್ಯುವಲ್ ಪ್ರಕಾರ ಏನ್ ಸೌಲಭ್ಯಗಳನ್ನ ಕೊಡಬೇಕು, ಎಲ್ಲಾ ಆರೋಪಿಗಳಿಗೆ, ಎಲ್ಲಾ ಕೈದಿಗಳಿಗೆ ಏನ್ ಸಿಗ್ತಾ ಇದೆಯೋ ಅದೇ ದರ್ಶನ್ಗೂ ಕೂಡ ಕೊಡ್ತಾ ಇದ್ದಾರೆ ಜೈಲಧಿಕಾರಿಗಳು. ಆದ್ರೆ ಇದನ್ನ ದುರುಪಯೋಗ ಪಡಿಸಿಕೊಂಡಿರೋದು ಈಗ ಪತ್ತೆ ಆಗ್ತಾ ಇದೆ. ದಪ್ಪನೆ ಹಾಸಿಗೆಗಳಲ್ಲಿ ಮೊಬೈಲ್, ಸಿಮ್ ಕಾರ್ಡ್ ಇಡುವಂತಹ ಸಾಧ್ಯತೆ ಇದೆ. ಜೈಲಿನ ಮೇಲೆ ಸಿಸಿಬಿ ದಾಳಿ ಸಂದರ್ಭದಲ್ಲೂ ಕೂಡ ಮೊಬೈಲ್ಗಳೆಲ್ಲವೂ ಕೂಡ ಪತ್ತೆ ಆಗಿತ್ತು. ಇದೇ ಕಾರಣಕ್ಕೆ ದಪ್ಪಗಿರುವಂತಹ ಹಾಸಿಗೆ ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಜೈಲಧಿಕಾರಿಗಳು. ರಾಜ್ಯಾತಿಥ್ಯ ವಿಚಾರವಾಗಿ ಈಗಾಗಲೇ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಎಲ್ಲರೂ ಕೂಡ ಆರೋಪಿಗಳೇ, ಕೈದಿಗಳೇ, ಅವರಿಗೆ ರಾಜ್ಯಾತಿಥ್ಯ ಕೊಡುವಂತ ಅಗತ್ಯ ಇಲ್ಲ. ಚಾಟಿ ಬೀಸಿತ್ತು ಸುಪ್ರೀಂ ಕೋರ್ಟ್. ಸೆಲೆಬ್ರಿಟಿ ಅಂತ ವಿಶೇಷ ಸೌಲಭ್ಯವನ್ನ ಕೊಡಬಾರದು ಅಂತ ಸುಪ್ರೀಂ ಹೇಳಿತ್ತು. ಆ ನಿಟ್ಟಿನಲ್ಲಿ ಯಾವುದೇ ವಿಶೇಷ ಸೌಲಭ್ಯಗಳನ್ನ ಕೊಡೋದಕ್ಕೆ ಈಗ ಜೈಲಾಧಿಕಾರಿಗಳು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಆ ರೀತಿ ಯಾರಾದ್ರೂ ಮಾಡಿದ್ರೆ ಅವರ ವಿರುದ್ಧವಾಗಿ ಕ್ರಮ ಆಗಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿತ್ತು. ಹಾಗಾಗಿ ಈಗ ಜೈಲಾಧಿಕಾರಿಗಳಿಗೆ ಭಯ, ವಿಶೇಷ ಸೌಲಭ್ಯಗಳನ್ನ ಕೊಡೋದಕ್ಕೆ. ವಿಶೇಷ ಸೌಲಭ್ಯಗಳನ್ನೇನಾದ್ರೂ ಕೊಟ್ರೆ ಅವರ ಕೆಲಸಕ್ಕೆ ಕುತ್ತು ಬರುವಂತಹ ಆತಂಕ. ದರ್ಶನ್ಗೆ ಕೊಟ್ರೆ ಉಳಿದ ಕೈದಿಗಳು ಕೂಡ ರೊಚ್ಚಿಗೆ ಏಳುವಂತ ಸಾಧ್ಯತೆ ಇದೆ. ಅವರು ಕೂಡ ಕೇಳ್ತಾರೆ, ನಮಗೂ ಕೂಡ ಕೊಡಿ ಅಂತ. ಈ ಹಿಂದೆ ಕೂಡ ಅದೇ ರೀತಿ ನಡೆದಿತ್ತು. ಹಾಗಾಗಿ ಹೆಚ್ಚುವರಿ ಸೌಲಭ್ಯದ ಬಗ್ಗೆ ಈಗ ಒಂದಷ್ಟು ಜೈಲಾಧಿಕಾರಿಗಳು ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಧ್ರುವ, ಈ ಹಿಂದಿನ ಒಂದಷ್ಟು ಘಟನೆಗಳು, ಅದರಿಂದ ಪಾಠ ಕಲಿತಂತ ಜೈಲಧಿಕಾರಿಗಳು. ಆದ್ರೆ ಇಷ್ಟು ಪಾಠಗಳನ್ನ ಅವರೆಲ್ಲ ಕಲಿತರೂ ಕೂಡ ದರ್ಶನ್ ಕಲೀಲಿಲ್ವಲ್ಲ. ಮತ್ತದೇ ವರಸೆ, ಮತ್ತದೇ ಬೇಡಿಕೆಗಳು. ಏನೇನ್ ಬೇಡಿಕೆಗಳನ್ನ ಈಗ ಇಟ್ಟಿದ್ದಾರೆ, ಕೊಡುವಂತ ಸಾಧ್ಯತೆಗಳು ಇದೆಯಾ? ಡೀಟೇಲ್ಸ್ ಕೊಡೋದಾದ್ರೆ ಧ್ರುವ. ಅಶ್ವಿನಿ, ಈಗ ಮುಖ್ಯವಾಗಿ ನಟ ದರ್ಶನ್ ಮತ್ತೊಮ್ಮೆ ಜೈಲಿಗೆ ಹೋಗ್ತಾ ಇದ್ದಾಗೆ ಜೈಲಿನ ನಿಯಮಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನ ಮಾಡಿದ್ದಾರೆ. ಇನ್ನೊಂದು ವಿಚಾರ ಅಂದ್ರೆ ಜೈಲಿಗೆ ಹೊಸದಾಗಿ ಎಡಿಜಿಪಿ ಆಗಿ ದಯಾನಂದ್ ನೇಮಕ ಆಗ್ತಾ ಇರುವಂತಹ ಬೆನ್ನಲ್ಲೇ ಅವರು ಜೈಲ್ನ ಸುಧಾರಣೆ ಮಾಡಬೇಕು, ಜೈಲ್ ಮೇಲೆ ಕೇಳ್ತಾ ಇರುವಂತಹ ಆರೋಪಗಳನ್ನ ಸರಿಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ನಿಯಮದಲ್ಲಿ ಮಾರ್ಪಾಡನ್ನ ಮಾಡಿದ್ದಾರೆ. ಜೈಲಿನ ಮ್ಯಾನ್ಯುಯಲ್ ನ ಪ್ರಕಾರ ಹಾಸಿಗೆ, ದಿಂಬನ್ನ ನೀಡಲಿಕ್ಕೆ ಅವಕಾಶ ಇದೆ. ಈ ತರ ಬ್ಲಾಂಕೆಟ್ ಅನ್ನ ಕೂಡ ನೀಡಬಹುದು ಅನ್ನುವಂತ ಅವಕಾಶಗಳಿದ್ದಾವೆ. ಆದ್ರೆ ಈ ಮ್ಯಾನ್ಯುಯಲ್ ಅಲ್ಲಿ ಅವಕಾಶ ಇದ್ರೂ ಕೂಡ ಯಾಕೆ ಹಾಸಿಗೆ, ದಿಂಬನ್ನ ನೀಡ್ತಾ ಇಲ್ಲ ಅಂದ್ರೆ, ಈ ಹಿಂದೆ ಜೈಲಲ್ಲಿ ಸಿಸಿಬಿ ಅಧಿಕಾರಿಗಳು ರೈಡ್ ಮಾಡ್ತಾರೆ, ಹಾಗೆ ಬೆಂಗಳೂರು ಪೊಲೀಸರು ರೈಡ್ ಮಾಡ್ತಾರೆ. ಜೈಲಾಧಿಕಾರಿಗಳು ರೈಡ್ ಮಾಡಿದಾಗ ಈ ಹಾಸಿಗೆ ಹಾಗೆ ದಪ್ಪನೆಯ ಇದೇನಿದೆ ಬ್ಲಾಂಕೆಟ್ಗಳಲ್ಲಿ ಬೆಡ್ಶೀಟ್ ಗಳಿರಬಹುದು, ಅದರಲ್ಲಿ ಮೊಬೈಲ್ ಹಾಗೆ ಎಲೆಕ್ಟ್ರಾನಿಕ್ ಡಿವೈಸ್, ಸಿಮ್ ಕಾರ್ಡ್ ಅನ್ನ ಇಟ್ಕೊಂಡಿರೋದು ಪತ್ತೆಯಾಗಿತ್ತು. ಹೀಗಾಗಿ ಇವರಿಗೆ ದಪ್ಪನೆಯ ಹಾಸಿಗೆಯನ್ನ ಕೊಟ್ರೆ, ದಪ್ಪನೆಯ ಬೆಡ್ಶೀಟ್ ಅನ್ನ ಕೊಟ್ರೆ ಮಿಸ್ಯೂಸ್ ಅನ್ನ ಮಾಡಿಕೊಳ್ಳುವಂತಹ ಚಾನ್ಸಸ್ಗಳು ಜಾಸ್ತಿ ಇದಾವೆ. ಈಗಾಗಲೇ ರಾಜ್ಯ ಪರಪ್ಪನ ಅಗ್ರಹಾರ ಜೈಲ್ ನಡೆ ರಾಜ್ಯಾತಿಥ್ಯದ ಬಗ್ಗೆ ಸುಪ್ರೀಂ ಕೋರ್ಟ್ ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು, ವಾರ್ನಿಂಗ್ ಕೂಡ ಮಾಡಿತ್ತು. ಜೈಲಾಧಿಕಾರಿಗಳಿಗೆ ಈ ರೀತಿ ರಿಪೀಟ್ ಆಗಬಾರದು ಅಂತ ಒಂದು ವಾರ್ನಿಂಗ್ ಅನ್ನ ಕೂಡ ಮಾಡಿತ್ತು. ಹೀಗಾಗಿ ಜೈಲಾಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅಂದ್ರೆ ನಾವು ಅವಕಾಶ ಇದ್ರೂ ಕೂಡ ಈ ದಪ್ಪನೆಯ ಏನು ಬ್ಲಾಂಕೆಟ್ ಅಥವಾ ಬೆಡ್ಶೀಟ್ ಗಳನ್ನ ನೀಡಬಾರದು ಅಂತ ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಹೀಗಾಗಿ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನಾವು ಮ್ಯಾನ್ಯುಯಲ್ ಪ್ರಕಾರ ನಮಗೆ ಕೊಡಿ, ಕಾನೂನಿನ ಪ್ರಕಾರ ಈ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಇದರ ವಿಚಾರಣೆ 9ನೇ ತಾರೀಕು ಈ ಒಂದು ಆದೇಶ ಹೊರಬೀಳುತ್ತೆ. ಜೈಲಾಧಿಕಾರಿಗಳು ದರ್ಶನ್ಗೆ ಹಾಸಿಗೆ, ದಿಂಬು ಹಾಗೆ ಸವಲತ್ತನ್ನ ಕೊಡ್ತಾರಾ ಅಥವಾ ಅಂದ್ರೆ ನ್ಯಾಯಾಧೀಶರು ಅದಕ್ಕೆ ಒಪ್ಪಿಗೆ ಕೊಡ್ತಾರಾ ಇಲ್ವಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಆದ್ರೆ ಕಳೆದ 1 ತಿಂಗಳಿಂದ ದರ್ಶನ್ ಪರಪ್ಪನ ಅಗ್ರಹಾರ ಯಾವಾಗ ಸೇರಿದ್ರು ನೋಡಿ, ಅವತ್ತಿಂದ ಸಾಕಷ್ಟು ಅಂದ್ರೆ ಈ ನರಕವನ್ನ ಅನುಭವಿಸ್ತಾ ಇದ್ದಾರೆ. ಈ ಹಿಂದೆ ಆರಾಮಾಗಿ ಹೋಗಿ ಪರಪ್ಪನ ಅಗ್ರಹಾರದಲ್ಲಿದ್ರು, ಆದ್ರೆ ಈಗ ಮೊದಲಿನ ಪರಿಸ್ಥಿತಿ ಇಲ್ಲ. ಕೋರ್ಟ್ಗೆ ದರ್ಶನ್ ಪರ ವಕೀಲರೇ
ಹೇಳುವಂತಹ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಜೈಲಿನಲ್ಲಿ ಅಮಾನವೀಯವಾಗಿ ನಡೆಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಅಲ್ಲ ವಕೀಲರು ಒಂದು ಮಾಹಿತಿಯನ್ನ ನೀಡ್ತಾ ಇದ್ರು. ಇದರಿಂದ ದರ್ಶನ್ ಕೂಡ ಸೊರಗು ಹೋಗಿದ್ದಾರೆ. ಈ ಹಿಂದೆ ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೂಡ ದರ್ಶನ್ ಹಾಜರಾಗಿದ್ರು. ಆ ವೇಳೆ ಕೂಡ ಅವರ ಮುಖ ಸೊರಗು ಹೋಗಿತ್ತು. ಅಂದ್ರೆ ಹಿಂದೆ ಇದ್ದಂತಹ ಆಕ್ಟಿವ್ನೆಸ್ ಇರಲಿಲ್ಲ. ಜೈಲಿನ ಕಠಿಣ ನಿಯಮಕ್ಕೆ ಈಗಾಗಲೇ ದರ್ಶನ್ ಅವರು ರೋಸಿ ಹೋಗಿದ್ದಾರೆ. ಆ ಒಂದು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಈಗ ಮತ್ತೇನಾದ್ರೂ ಬಳ್ಳಾರಿಗೆ ಶಿಫ್ಟ್ ಆಯ್ತು ಅಂದ್ರೆ ಇದು ಇನ್ನಷ್ಟು ಕಠಿಣ ಆಗುತ್ತೆ. ಹೀಗಾಗಿ ದರ್ಶನ್ಗೆ ಈ ಹಾಸಿಗೆ ದಿಂಬುಗಳನ್ನ ಯಾಕೆ ನೀಡ್ತಾ ಇಲ್ಲ, ದಪ್ಪನೆಯ ಬ್ಲಾಂಕೆಟ್ ಅನ್ನ ಯಾಕೆ ನೀಡ್ತಾ ಇಲ್ಲ ಅನ್ನುವಂಥದ್ದು ಈಗ ಸದ್ಯ ಜೈಲಾಧಿಕಾರಿಗಳು ಈ ನಿಯಮವನ್ನ ಚೇಂಜ್ ಮಾಡಿರೋದ್ರಿಂದ ಅಂತ ಈಗ ಸದ್ಯ ಗೊತ್ತಾಗ್ತಾ ಇರುವಂತದ್ದು. 9ನೇ ತಾರೀಕು ಯಾವ ರೀತಿಯ ಆದೇಶ ಬರುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಅಶ್ವಿನಿ. ರೈಟ್ ಧ್ರುವ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಹೆಚ್ಚುವರಿ ಸವಲತ್ತಿಗೆ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ದರ್ಶನ್ಗೆ ಜೈಲಿನಲ್ಲಿ ಹಾಸಿಗೆ, ದಿಂಬು, ಬೆಡ್ಶೀಟ್ ಹಾಗಾದ್ರೆ ಸಿಕ್ಕಿಲ್ವಾ? ಹೆಚ್ಚುವರಿ ಹಾಸಿಗೆಯನ್ನ ಕೊಡೋದಕ್ಕೆ ಅಧಿಕಾರಿಗಳು ಹಿಂದೇಟು ಹಾಕಿದ್ದಾರೆ. ಜೈಲ್ ಮ್ಯಾನ್ಯುವಲ್ ಪ್ರಕಾರ ದರ್ಶನ್ಗೆ ಹಾಸಿಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆದರೆ ಹಿಂದಿನ ಕೆಲ ಘಟನೆಗಳಿಂದ ಹೆಚ್ಚುವರಿಯಾಗಿ ಏನ್ ಕೇಳ್ತಾ ಇದ್ದಾರೋ ಅದನ್ನ ಕೊಡೋದಕ್ಕೆ ಈಗ ಹಿಂದೇಟು ಹಾಕ್ತಾ ಇದ್ದಾರೆ. ಮ್ಯಾನ್ಯುವಲ್ ಪ್ರಕಾರ ಗೇಟ್ ಸೌಲಭ್ಯಗಳನ್ನ ಕೊಡಬೇಕು. ಎಲ್ಲಾ ಆರೋಪಿಗಳಿಗೆ, ಎಲ್ಲಾ ಕೈದಿಗಳಿಗೆ ಏನ್ ಸಿಗ್ತಾ ಇದೆಯೋ ಅದೇ ದರ್ಶನ್ಗೂ ಕೂಡ ಕೊಡ್ತಾ ಇದ್ದಾರೆ ಜೈಲಧಿಕಾರಿಗಳು. ಆದ್ರೆ ಇದನ್ನ ದುರುಪಯೋಗ ಪಡಿಸಿಕೊಂಡಿರೋದು ಈಗ ಪತ್ತೆ ಆಗ್ತಾ ಇದೆ. ದಪ್ಪನೆ ಹಾಸಿಗೆಗಳಲ್ಲಿ ಮೊಬೈಲ್, ಸಿಮ್ ಕಾರ್ಡ್ ಇಡುವಂತಹ ಸಾಧ್ಯತೆ ಇದೆ. ಜೈಲಿನ ಮೇಲೆ ಸಿಸಿಬಿ ದಾಳಿ ಸಂದರ್ಭದಲ್ಲೂ ಕೂಡ ಮೊಬೈಲ್ಗಳೆಲ್ಲವೂ ಕೂಡ ಪತ್ತೆ ಆಗಿತ್ತು. ಇದೇ ಕಾರಣಕ್ಕೆ ದಪ್ಪಗಿರುವಂತಹ ಹಾಸಿಗೆ ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಜೈಲಧಿಕಾರಿಗಳು. ರಾಜ್ಯಾತಿಥ್ಯ ವಿಚಾರವಾಗಿ ಈಗಾಗಲೇ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಎಲ್ಲರೂ ಕೂಡ ಆರೋಪಿಗಳೇ, ಕೈದಿಗಳೇ, ಅವರಿಗೆ ರಾಜ್ಯಾತಿಥ್ಯ ಕೊಡುವಂತ ಅಗತ್ಯ ಇಲ್ಲ. ಚಾಟಿ ಬೀಸಿತ್ತು ಸುಪ್ರೀಂ ಕೋರ್ಟ್. ಸೆಲೆಬ್ರಿಟಿ ಅಂತ ವಿಶೇಷ ಸೌಲಭ್ಯವನ್ನ ಕೊಡಬಾರದು ಅಂತ ಸುಪ್ರೀಂ ಹೇಳಿತ್ತು. ಆ ನಿಟ್ಟಿನಲ್ಲಿ ಯಾವುದೇ ವಿಶೇಷ ಸೌಲಭ್ಯಗಳನ್ನ ಕೊಡೋದಕ್ಕೆ ಈಗ ಜೈಲಾಧಿಕಾರಿಗಳು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಆ ರೀತಿ ಯಾರಾದ್ರೂ ಮಾಡಿದ್ರೆ ಅವರ ವಿರುದ್ಧವಾಗಿ ಕ್ರಮ ಆಗಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿತ್ತು. ಹಾಗಾಗಿ ಈಗ ಜೈಲಾಧಿಕಾರಿಗಳಿಗೆ ಭಯ ವಿಶೇಷ ಸೌಲಭ್ಯಗಳನ್ನ ಕೊಡೋದಕ್ಕೆ. ವಿಶೇಷ ಸೌಲಭ್ಯಗಳನ್ನೇನಾದ್ರೂ ಕೊಟ್ರೆ ಅವರ ಕೆಲಸಕ್ಕೆ ಕುತ್ತು ಬರುವಂತಹ ಆತಂಕ. ದರ್ಶನ್ಗೆ ಕೊಟ್ರೆ ಉಳಿದ ಕೈದಿಗಳು ಕೂಡ ರೊಚ್ಚಿಗೆ ಏಳುವಂತ ಸಾಧ್ಯತೆ ಇದೆ. ಅವರು ಕೂಡ ಕೇಳ್ತಾರೆ, ನಮಗೂ ಕೂಡ ಕೊಡಿ ಅಂತ. ಈ ಹಿಂದೆ ಕೂಡ ಅದೇ ರೀತಿ ನಡೆದಿತ್ತು. ಹಾಗಾಗಿ ಹೆಚ್ಚುವರಿ ಸೌಲಭ್ಯದ ಬಗ್ಗೆ ಈಗ ಒಂದಷ್ಟು ಜೈಲಾಧಿಕಾರಿಗಳು ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಧ್ರುವ, ಈ ಹಿಂದಿನ ಒಂದಷ್ಟು ಘಟನೆಗಳು, ಅದರಿಂದ ಪಾಠ ಕಲಿತಂತ ಜೈಲಧಿಕಾರಿಗಳು. ಆದ್ರೆ ಇಷ್ಟು ಪಾಠಗಳನ್ನ ಅವರೆಲ್ಲ ಕಲಿತರೂ ಕೂಡ ದರ್ಶನ್ ಕಲೀಲಿಲ್ವಲ್ಲ. ಮತ್ತದೇ ವರಸೆ, ಮತ್ತದೇ ಬೇಡಿಕೆಗಳು. ಏನೇನ್ ಬೇಡಿಕೆಗಳನ್ನ ಈಗ ಇಟ್ಟಿದ್ದಾರೆ, ಕೊಡುವಂತ ಸಾಧ್ಯತೆಗಳು ಇದೆಯಾ? ಡೀಟೇಲ್ಸ್ ಕೊಡೋದಾದ್ರೆ ಧ್ರುವ. ಅಶ್ವಿನಿ, ಈಗ ಮುಖ್ಯವಾಗಿ ನಟ ದರ್ಶನ್ ಮತ್ತೊಮ್ಮೆ ಜೈಲಿಗೆ ಹೋಗ್ತಾ ಇದ್ದಾಗೆ ಜೈಲಿನ ನಿಯಮಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನ ಮಾಡಿದ್ದಾರೆ. ಇನ್ನೊಂದು ವಿಚಾರ ಅಂದ್ರೆ ಜೈಲಿಗೆ ಹೊಸದಾಗಿ ಎಡಿಜಿಪಿ ಆಗಿ ದಯಾನಂದ್ ನೇಮಕ ಆಗ್ತಾ ಇರುವಂತಹ ಬೆನ್ನಲ್ಲೇ ಅವರು ಜೈಲ್ನ ಸುಧಾರಣೆ ಮಾಡಬೇಕು, ಜೈಲ್ ಮೇಲೆ ಕೇಳ್ತಾ ಇರುವಂತಹ ಆರೋಪಗಳನ್ನ ಸರಿಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ನಿಯಮದಲ್ಲಿ ಮಾರ್ಪಾಡನ್ನ ಮಾಡಿದ್ದಾರೆ. ಜೈಲ್ನ ಮ್ಯಾನ್ಯುವಲ್ನ ಪ್ರಕಾರ ಹಾಸಿಗೆ, ದಿಂಬನ್ನ ನೀಡಲಿಕ್ಕೆ ಅವಕಾಶ ಇದೆ. ಈ ತರ ಬ್ಲಾಂಕೆಟ್ ಅನ್ನ ಕೂಡ ನೀಡಬಹುದು ಅನ್ನುವಂತ ಅವಕಾಶಗಳಿದ್ದಾವೆ. ಆದ್ರೆ ಈ ಮ್ಯಾನ್ಯುವಲ್ ಅಲ್ಲಿ ಅವಕಾಶ ಇದ್ರೂ ಕೂಡ ಯಾಕೆ ಹಾಸಿಗೆ, ದಿಂಬನ್ನ ನೀಡ್ತಾ ಇಲ್ಲ ಅಂದ್ರೆ, ಈ ಹಿಂದೆ ಜೈಲಲ್ಲಿ ಸಿಸಿಬಿ ಅಧಿಕಾರಿಗಳು ರೈಡ್ ಮಾಡ್ತಾರೆ, ಹಾಗೆ ಬೆಂಗಳೂರು ಪೊಲೀಸರು ರೈಡ್ ಮಾಡ್ತಾರೆ. ಜೈಲಾಧಿಕಾರಿಗಳು ರೈಡ್ ಮಾಡಿದಾಗ ಈ ಹಾಸಿಗೆ ಹಾಗೆ ದಪ್ಪನೆಯ ಇದೇನಿದೆ ಬ್ಲಾಂಕೆಟ್ಗಳಲ್ಲಿ ಬೆಡ್ಶೀಟ್ ಗಳಿರಬಹುದು, ಅದರಲ್ಲಿ ಮೊಬೈಲ್ ಹಾಗೆ ಎಲೆಕ್ಟ್ರಾನಿಕ್ ಡಿವೈಸ್, ಸಿಮ್ ಕಾರ್ಡ್ ಅನ್ನ ಇಟ್ಕೊಂಡಿರೋದು ಪತ್ತೆಯಾಗಿತ್ತು. ಹೀಗಾಗಿ ಇವರಿಗೆ ದಪ್ಪನೆಯ ಹಾಸಿಗೆಯನ್ನ ಕೊಟ್ರೆ, ದಪ್ಪನೆಯ ಬೆಡ್ಶೀಟ್ ಅನ್ನ ಕೊಟ್ರೆ ಮಿಸ್ಯೂಸ್ ಅನ್ನ ಮಾಡಿಕೊಳ್ಳುವಂತಹ ಚಾನ್ಸಸ್ಗಳು ಜಾಸ್ತಿ ಇದಾವೆ. ಈಗಾಗಲೇ ರಾಜ್ಯ ಪರಪ್ಪನ ಅಗ್ರಹಾರ ಜೈಲಿನ
ರಾಜಾತಿಥ್ಯದ ಬಗ್ಗೆ ಸುಪ್ರೀಂ ಕೋರ್ಟ್ ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು, ವಾರ್ನಿಂಗ್ ಕೂಡ ಮಾಡಿತ್ತು. ಜೈಲಾಧಿಕಾರಿಗಳಿಗೆ ಈ ರೀತಿ ರಿಪೀಟ್ ಆಗಬಾರದು ಅಂತ ಒಂದು ವಾರ್ನಿಂಗ್ ಅನ್ನ ಕೂಡ ಮಾಡಿತ್ತು. ಹೀಗಾಗಿ ಜೈಲಾಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅಂದ್ರೆ ನಾವು ಅವಕಾಶ ಇದ್ರೂ ಕೂಡ ಈ ದಪ್ಪನೆಯ ಏನು ಬ್ಲಾಂಕೆಟ್ ಅಥವಾ ಬೆಡ್ಶೀಟ್ ಗಳನ್ನ ನೀಡಬಾರದು ಅಂತ ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಹೀಗಾಗಿ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನಾವು ಮ್ಯಾನ್ಯುಯಲ್ ಪ್ರಕಾರ ನಮಗೆ ಕೊಡಿ, ಕಾನೂನಿನ ಪ್ರಕಾರ ಈ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಇದರ ವಿಚಾರಣೆ 9ನೇ ತಾರೀಕು ಈ ಒಂದು ಆದೇಶ ಹೊರಬೀಳುತ್ತೆ. ಜೈಲಾಧಿಕಾರಿಗಳು ದರ್ಶನ್ಗೆ ಹಾಸಿಗೆ ದಿಂಬು ಹಾಗೆ ಸವಲತ್ತನ್ನ ಕೊಡ್ತಾರಾ ಅಥವಾ ಅಂದ್ರೆ ನ್ಯಾಯಾಧೀಶರು ಅದಕ್ಕೆ ಒಪ್ಪಿಗೆ ಕೊಡ್ತಾರಾ ಇಲ್ವಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಆದ್ರೆ ಕಳೆದ 1 ತಿಂಗಳಿಂದ ದರ್ಶನ್ ಪರಪ್ಪನ ಅಗ್ರಹಾರ ಯಾವಾಗ ಸೇರಿದ್ರು ನೋಡಿ, ಅವತ್ತಿಂದ ಸಾಕಷ್ಟು ಅಂದ್ರೆ ಈ ನರಕವನ್ನ ಅನುಭವಿಸ್ತಾ ಇದ್ದಾರೆ. ಈ ಹಿಂದೆ ಆರಾಮಾಗಿ ಹೋಗಿ ಪರಪ್ಪನ ಅಗ್ರಹಾರದಲ್ಲಿದ್ರು, ಆದ್ರೆ ಈಗ ಮೊದಲಿನ ಪರಿಸ್ಥಿತಿ ಇಲ್ಲ. ಕೋರ್ಟ್ಗೆ ದರ್ಶನ್ ಪರ ವಕೀಲರೇ ಹೇಳುವಂತಹ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಜೈಲಿನಲ್ಲಿ ಅಮಾನವೀಯವಾಗಿ ನಡೆಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ವಕೀಲರು ಒಂದು ಮಾಹಿತಿಯನ್ನ ನೀಡ್ತಾ ಇದ್ರು. ಇದರಿಂದ ದರ್ಶನ್ ಕೂಡ ಸೊರಗು ಹೋಗಿದ್ದಾರೆ. ಈ ಹಿಂದೆ ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೂಡ ದರ್ಶನ್ ಹಾಜರಾಗಿದ್ರು. ಆ ವೇಳೆ ಕೂಡ ಅವರ ಮುಖ ಸೊರಗು ಹೋಗಿತ್ತು. ಅಂದ್ರೆ ಹಿಂದೆ ಇದ್ದಂತಹ ಆಕ್ಟಿವ್ನೆಸ್ ಇರಲಿಲ್ಲ. ಜೈಲಿನ ಕಠಿಣ ನಿಯಮಕ್ಕೆ ಈಗಾಗಲೇ ದರ್ಶನ್ ಅವರು ರೋಸಿ ಹೋಗಿದ್ದಾರೆ. ಆ ಒಂದು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಈಗ ಮತ್ತೇನಾದ್ರೂ ಬಳ್ಳಾರಿಗೆ ಶಿಫ್ಟ್ ಆಯ್ತು ಅಂದ್ರೆ ಇದು ಇನ್ನಷ್ಟು ಕಠಿಣ ಆಗುತ್ತೆ. ಹೀಗಾಗಿ ದರ್ಶನ್ಗೆ ಈ ಹಾಸಿಗೆ ದಿಂಬುಗಳನ್ನ ಯಾಕೆ ನೀಡ್ತಾ ಇಲ್ಲ, ದಪ್ಪನೆಯ ಬ್ಲಾಂಕೆಟ್ ಅನ್ನ ಯಾಕೆ ನೀಡ್ತಾ ಇಲ್ಲ ಅನ್ನುವಂಥದ್ದು ಈಗ ಸದ್ಯ ಜೈಲಾಧಿಕಾರಿಗಳು ಈ ನಿಯಮವನ್ನ ಚೇಂಜ್ ಮಾಡಿರೋದ್ರಿಂದ ಅಂತ ಈಗ ಸದ್ಯ ಗೊತ್ತಾಗ್ತಾ ಇರುವಂತದ್ದು. 9ನೇ ತಾರೀಕು ಯಾವ ರೀತಿಯ ಆದೇಶ ಬರುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಅಶ್ವಿನಿ. ರೈಟ್ ಧ್ರುವ, ಥ್ಯಾಂಕ್ ಯು ಡೀಟೇಲ್ಸ್ಗೆ.